ನಿಮಗೆ ಮಂಗಳವಾಗಲಿ. ಈ ಬೀದಾಸೀನ ಆಗಬಹುದು ಪರಮಾತ್ಮ. ನಾರದ, ಎಲ್ಲಿಂದ ನಿನ್ನ ಆಗಮನ? ಪರಮಾತ್ಮ, ಎಲ್ಲ ಲೋಕಗಳನ್ನು ಸಂಚರಿಸಿಕೊಂಡು ತಮ್ಮ ದರ್ಶನಕ್ಕೆ ಬಂದಿರುವುದು. ನೀನು ಸಂಚರಿಸುವ ಲೋಕದಲ್ಲಿ ವಿಶೇಷವೇನಿರುವುದು? ವಿಶೇಷವೇನು ಮಾತೆ? ವೇದವತಿ ಅರಸನಾದ ದಕ್ಷ ಬ್ರಹ್ಮನು ಪರಶಿವನನ್ನು ತಪಸ್ಸಿನಲ್ಲಿ ಮೆಚ್ಚಿಸಿ ಸಾವಿರಾರು ಪುತ್ರಿಯನ್ನು ಪಡೆದು ಅವರನ್ನು ಸಕಲ ಸುರ ಗಂಧರ್ವರನ್ನು ಕೊಟ್ಟು ವಿವಾಹ ಮಾಡಬೇಕೆಂದು ನಿಶ್ಚಯಿಸಿ ದಕ್ಷಲೋಕದಲ್ಲಿ ಕಲ್ಯಾಣ ಮಂಟಪವನ್ನು ಬಹಳ ವೈಭವದಿಂದ ರಚಿಸುತ್ತಿರುವನು. ಅಲ್ಲಿಗೆ ತಮ್ಮ ಆಗಮನೂ ಇರಬಹುದಲ್ಲ? ನಿಜ ನಾರದ, ದಕ್ಷ ಬ್ರಹ್ಮನಿಂದ ನನಗೂ ಕರೆಯು ಬಂದಿದೆ. ಪರಶುನಾದ ಪರಮೇಶ್ವರನು ಕೂಡ ಅಲ್ಲಿಗೆ ಮಾಡಿದೆ. ದಕ್ಷ ಬ್ರಹ್ಮ ತನ್ನ ಸತಿಯರಿಗೆ ಅಷ್ಟು ವೈಭೋಗದಲ್ಲಿ ಕಲ್ಯಾಣ ಮಾಡುತ್ತಿರುವಾಗ ನನ್ನ ದಾಮೋದರನು ಜಗನ್ಮಾತೆ, ನಿಜ ನಿಜ. ಕೈಲಾಸಪತಿ ಪರಶಿವನು ಆಗಮಿಸುವಾಗ ಈ ನಮ್ಮ ಜನಾರ್ದನನು ಹೋಗದಿರವನೇ? ನಾರದ, ದಕ್ಷಬ್ರಹ್ಮನು ತನ್ನ ಕಿರಿಯ ಮಗಳಾದ ಸತಿಯನ್ನು ಪರಶಿವನಿಗೆ ಕೊಡಲು ನಿಶ್ಚಯಿಸುವುದು. ಆದ್ದರಿಂದ ಆ ಕಲ್ಯಾಣದ ವೈಭವವನ್ನು ನಾನು ನೋಡಬಾರದೇ ನಾರದ? ಹೌದು ಪರಮಾತ್ಮ, ಆ ಕಲ್ಯಾಣದ ಸಂಭ್ರಮವನ್ನು ನೋಡಲು ನನಗೂ ಸಹ ಕುತೂಹಲವಿರುವುದು. ಆದ್ದರಿಂದ ನಾನಿನ್ನು ಹೊರಡಲು ಅನುಮತಿಯನ್ನು ಕರುಣಿಸು ಪರಮಾತ್ಮ. ನಾರದ, ನಿನಗೆ ಶುಭವಾಗಲಿ, ಹೋಗಿ ಬಾ. ನಾರಾಯಣ ನಾರಾಯಣ. ದಕ್ಷ ಸುತಿಯರ ಕಲ್ಯಾಣಕ್ಕೆ ತಾವು ಯಾವಾಗ ಇನ್ನು ತೊಂದರೆ ಶುಭ ಕಾಲದ ಶುಭ ಪ್ರಯಾಣವನ್ನು ಶುಭ ಗಳಿಗೆ ನಿಶ್ಚಯಗೊಳಿಸಿ ಹೊರಬೇಕಾಗಿದೆ.
ನವಬ್ರಹ್ಮರುಗಳ ಅಲ್ಲದೆ ತನ್ನ ಸುಪುತ್ರಿಯರಾದ ಇಡೀ ಸತಿಯರೇ ಮುಂತಾದ ಅನೇಕ ಹೆಣ್ಣುಮಕ್ಕಳನ್ನು ಪ್ರತಿಯೊಬ್ಬ ದೇವತೆಗೂ ಕೊಟ್ಟು ವಿವಾಹ ಮಾಡಬೇಕೆಂದು ಕಲ್ಯಾಣ ಮಾಡುವುದು ನೀವು ಗೊತ್ತಿಲ್ಲ. ನಾನೀಗಲೇ ದಕ್ಷ ಸತಿಯರ ಕಲ್ಯಾಣ ಮಂಟಪಕ್ಕೆ ಕಲ್ಯಾಣ ಮಹೋತ್ಸವದಲ್ಲಿ ಸಹಾಯಕರು ದಕ್ಷ ಬ್ರಹ್ಮನ ಸಹಮಿತ್ರನಾದ ಜ್ಞಾನ ಬ್ರಹ್ಮ ಇತ್ತಲೇ ಸುರಗಂಧರ್ವರ ಅಧಿದೈವತು ರಾಜರಾಜೇಶ್ವರರು ವಿಭೂತಿ ವಂದ್ಯನಾದ ಪರಮೇಶ್ವರನು ಸಾಮಾನ್ಯ ವೇಷಧಾರಿಯಾಗಿ ದಕ್ಷ ಸುತಿಯರ ಕಲ್ಯಾಣ ಮಂಟಪದಲ್ಲಿ ಬಹಳ ಸಂತೋಷ. ನಾನು ದೇವರಿಗೆ ಹೋಗುತ್ತಿರುವೆನು. ಬಹಳ ಸಂತೋಷ. ದೇವತೆಗಳು ದಕ್ಷ ಸುತಿಯರ ಕಲ್ಯಾಣಕ್ಕೆ ತಾವಾಗಿಯೇ ನಿಂತಿರುವರು. ಇದೊಂದು ದಕ್ಷ ಲೋಕದ ಸೌಭಾಗ್ಯ. ಬ್ರಹ್ಮ, ನೀನು ದಕ್ಷ ಬ್ರಹ್ಮನ ಸೇನಾನಿ. ದಕ್ಷ ಬ್ರಹ್ಮನ ಪರಾಕ್ರಮಕ್ಕೆ ಎದುರಿ ದೇವತೆಗಳು ಆ ಪರಮೇಶ್ವರನ ದಿವ್ಯ ದರ್ಶನಕ್ಕಾಗಿ ಬರುತ್ತಿರುವರು. ಹಾಗಾದರೆ ದಕ್ಷ ಸುತಿಯರ ಕಲ್ಯಾಣಕ್ಕೆ ಬರುವುದಿಲ್ಲವೇ? ಪರಮಾತ್ಮನ ದರ್ಶನವಾದ ಮೇಲೆ ಕಲ್ಯಾಣವೇನು? ಅನೇಕ ಸುಖ ಸಂಪತ್ತುಗಳು ಪ್ರವಾಹದ ಮಳೆಯಿಂದ ತಾವಾಗಿಯೇ ಹರಿದು ಮುಂಗಾಡಿತು. ಏನು ದೇವಲೋಕದಲ್ಲಿ ದಕ್ಷಿಣಗಿಂತಲೂ ಯೋಗ್ಯರಾರು? ಹಾಗೆಂದು ಬರಬಹುದು. ಒಂದು ಕಡೆ ಶಿವಧ್ಯಾನ, ಮತ್ತೊಂದು ಕಡೆ ಮತ್ತೊಂದು ಧ್ಯಾನವನ್ನು ಮಾಡಬಾರದು. ಇದೆಲ್ಲವೂ ರಾಜಸದಿಂದ ಕೂಡಿದ ಅಹಂಕಾರವಾಗಿದೆ. ಅಹಂಕಾರವು ಪೌರುಷವಲ್ಲವೇ? ಆ ಪೌರುಷವು ವಿಧಿಗೆ ಅಧೀನವಾಗಿರುವುದು. ಆ ವಿಧಿಯನ್ನು ಈ ಜ್ಞಾನಬ್ರಹ್ಮನ ಪೌರುಷದಿಂದ ಗೆಲ್ಲಬಹುದು. ಸಾಧ್ಯವಿಲ್ಲದ ಮಾತು ಜ್ಞಾನ ಬ್ರಹ್ಮ. ಕಾಲತೀತವಾಯಿತು. ನಡೆ, ನಾವಿನ್ನು ಕಲ್ಯಾಣ ಮಂಟಪಕ್ಕೆ ಹೋಗೋಣ. ಆಗಬಹುದು.
ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಎಲ್ಲ ಕಲಾಸಕ್ತರು ದಯಮಾಡಿ ಕಲಾಮಂದಿರದ ಒಳಗೆ ಬರಬೇಕು ಅಂತ ತಮ್ಮಲ್ಲಿ ದಯವಿಟ್ಟು ಮನವಿ ಮಾಡಿಕೊಳ್ತೀನಿ. ಆದಷ್ಟು ಬೇಗ ಉಪಹಾರವನ್ನು ಮುಗಿಸಿ. ಈ ನಡುವೆ ಈ ಕಾರ್ಯಕ್ರಮಕ್ಕೆ ನಾಟಕಕ್ಕೆ ಪ್ರೋತ್ಸಾಹ ನೀಡಿದಂಥ ಕೆಲವು ಗಣ್ಯರನ್ನ ಒಂದು 2 ನಿಮಿಷಗಳಲ್ಲಿ ಅವರನ್ನ ಸ್ವಾಗತಿಸ್ತೇವೆ. ದಯಮಾಡಿ ತಕ್ಷಣ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ತಮ್ಮನ್ನ ಮನವಿ ಮಾಡಿಕೊಳ್ತೇವೆ. ನಾಟಕದ ನಿರ್ದೇಶಕರಾಗಿರ್ತಕ್ಕಂಥ ಕೃಷ್ಣರಾಜನವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು, ಕಾಲಾವಕಾಶ ಕಡಿಮೆ ಇದೆ. ಹಾಗೂ ವಾದ್ಯಗೋಷ್ಠಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ರಂಗ ನಿರ್ದೇಶಕರಾದ ನೇರ್ಲಕೆರೆ ಪುಟ್ಟಸ್ವಾಮಿ ಅವರು, ಅಂಕರಾಜು ಅವರು, ಭೂಮಿ ಸಿದ್ದೇನವರು, ಸಾತ್ನೂರು ಜಯರಾಮ್ ಅವರು, ಶಿಕ್ಷಕರು ಮಾದೇವ್ ಅವರು, ವೆಂಕಟೇಶ್ ಅವರು, ತೈಲೂರು ಸ್ವಾಮಿ ಅವರು, ಗಂಗಾಧರ್ ಅವರು, ಕಾಮನಹಳ್ಳಿ ಮಾದೇವ ಸ್ವಾಮಿ ಅವರು, ಪುರುಷೋತ್ತಮ್ ಅವರು, ಕೊಮ್ಮೇರಳ್ಳಿ ಮಹೇಶ್ ಅವರು, ಪ್ರಸಾದ್ ಅವರು, ಕಲಾವಿದ ರವೀಂದ್ರ ಅವರು, ಎಲ್ಲ ಗೆಳೆಯರು ದಯಮಾಡಿ ವೇದಿಕೆ ಬರಬೇಕು ಅಂತ ಮನವಿ ಮಾಡಿಕೊಳ್ತೇನೆ. ಹಾಗೂ ಈ ದಿವಸ ಸತಿ ಪಾತ್ರ ಮಾಡಿರ್ತಕ್ಕಂಥ ತುಮಕೂರಿನ ಹೆಸರಾಂತ ಕಲಾವಿದೆ ಆಗಿರ್ತಕ್ಕಂಥ ತುಮಕೂರು ತಾರಾರವರ ಹುಟ್ಟುಹಬ್ಬ ಇದೆ. ಇವತ್ತು ಅವರು ಬರುವ ಸ್ಥಿತಿಯಲ್ಲಿರಲಿಲ್ಲ, ಆದರೂ ಕೂಡ ನಮ್ಮ ನಾಟಕಕ್ಕೆ ಪ್ರೀತಿಯಿಂದ ಒಪ್ಪಿ ಈ ಹುಟ್ಟುಹಬ್ಬದಲ್ಲೂ ಕೂಡ ಬಂದಿದ್ದಾರೆ. ಅವರಿಗೆ ಈ ಮಾಲಾರ್ಪಣೆಯ ಮೂಲಕ ಅವರಿಗೆ ಅವರು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಿದ್ದೇವೆ. ದಯಮಾಡಿ ಸತಿ ಪಾತ್ರಧಾರಿಯಾಗಿರ್ತಕ್ಕಂಥ ತಾರಾರವರು ದಯಮಾಡಿ ವೇದಿಕೆ ಬರಬೇಕು. ಹಾಗೂ ಮಂಡ್ಯ ಜಿಲ್ಲೆಯ ಹಿರಿಯ ಕಲಾವಿದೆ ಆಗಿರ್ತಕ್ಕಂಥ ಮಾಲಾರವರು ದಯಮಾಡಿ ವೇದಿಕೆ ಬರಬೇಕು. ಹಾಗೂ ಶ್ವೇತ ಕೃಷ್ಣವೇಣಿಯವರು ದಯಮಾಡಿ ವೇದಿಕೆ ಬರಬೇಕು, ಕಾಲಾವಕಾಶ ಕಡಿಮೆ ಇದೆ. ಹಾಗೂ ಮೊದಲ ಮಂಡ್ಯ ಕಲಾ ಸಾಂಸ್ಕೃತಿಕ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಚಿಕ್ಸಿದ್ದೇನ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ. ಷಣ್ಮುಖ ಸಜ್ಜನವರು ದಯಮಾಡಿ ವೇದಿಕೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಹೊರಗಡೆ ಉಪಹಾರ ಸೇವನೆ ಮಾಡ್ತಿರ್ತಕ್ಕಂಥ ಎಲ್ಲ ಗಣ್ಯರು ದಯಮಾಡಿ ಬಂದು ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಗಂಗಾಧರ್ ಸರ್ ಅವರು ಎದುರು ವೇದಿಕೆ ಮೇಲೆ ಬರಬೇಕು. ಓಕೆ, ಥ್ಯಾಂಕ್ ಯು. ನಮ್ಮ ಗೌರವವನ್ನು ಸ್ವೀಕರಿಸಿದ
ದಕ್ಷ ಬ್ರಹ್ಮ, ನಿನ್ನ ಸುತೆಯರ ಮನೋರಥವೆಂಬ ತಂಗಾಳಿಯು ಈ ಕಲ್ಯಾಣ ಮಂಟಪದ ಸ್ವಸ್ತಿವಾಚಕವನ್ನು ಎಚ್ಚರಿಸುತ್ತಿದೆ. ಆದ್ದರಿಂದ ನೀನು ಮಾಡುತ್ತಿರುವ ಈ ಕಲ್ಯಾಣದಿಂದ ಅನೇಕ ಫಲಗಳನ್ನು ಗಳಿಸಿಕೊಂಡು ಸುಖವಾಗಿ ಮಾಡು. ಕಲ್ಯಾಣವಾಯಿತು ಈ ಕಲ್ಯಾಣ ಮಂಟಪಕ್ಕೆ ಬ್ರಹ್ಮಚಾರಿಯ ದರ್ಶನದಿಂದ. ಒಡುದೇವ, ನಿಮ್ಮ ಆಗಮನದಿಂದ ನನ್ನ ಸುಪುತ್ರಿಯರ ಕಲ್ಯಾಣ ಮಂಟಪವು ಪವಿತ್ರವಾಯಿತು, ಸಾರ್ಥಕವಾಯಿತು ನಿನ್ನ ದಕ್ಷ ದೇವ. ವಿಶ್ವಕರ್ಮ ದೇವನು ಅನೇಕ ಚಿನ್ನದ ಬೊಂಬೆಗಳನ್ನು ಮಾಡಿ ಅವುಗಳನ್ನು ಕೂಡಿಟ್ಟ ದಿವ್ಯ ಕಲಾಮಂದಿರದಂತೆ ಕಾಣುತ್ತಿರುವುದು ಈ ನಿನ್ನ ಜಾತಿಯರ ಕಲ್ಯಾಣ ಮಂಟಪ. ಈ ಕಲ್ಯಾಣ ಮಂಟಪದಲ್ಲಿ ದೇವಶಿಲ್ಪಿಯು ಅನೇಕ ಆದಿಶಕ್ತಿಯರು ನಿರ್ಮಿಸಿರುವಂತೆ ಕಾಣುತ್ತಿರುವ ಆ ನಿನ್ನ ಬಹುಮಂದಿ ಪುತ್ರಿಯರು ಮಿಗಿಲಾಗಿ ಅಲ್ಲಿ ಕುಳಿತಿರುವ ಶಿವಭಕ್ತ ಶಿರೋಮಣಿಯಾದ ದದೀಚಿಯೇ ಮೊದಲಾದ ಋಷಿಗಳಿಂದ ಕೂಡಿದ ಈ ನಿನ್ನ ಜಾತಿಯರ ಕಲ್ಯಾಣ ಮಂಟಪದ ವೈಭವವನ್ನು ಏನೆಂದು ಹೇಳಲಿ. ತಳುವೇಕೆ ದಕ್ಷ ಬ್ರಹ್ಮ, ಈ ತ್ರಿಮೂರ್ತಿಗಳನ್ನು ಮುಂದಿಟ್ಟು ನಿನ್ನ ಸುದಿಯರಿಗೆ ವಿವಾಹ ಮಾಡು. ಬ್ರಹ್ಮಚಾರಿ, ನೆಲದಲ್ಲಿ ಸುರಗಂಧರ್ವರು ನನ್ನ ಮುದ್ದು ಮಕ್ಕಳ ವಿವಾಹಕ್ಕೆ ಅದೊಂದು ಈ ದಕ್ಷ ಬ್ರಹ್ಮನ ಸಮಾಜವಾಗಿ ಮುಂದುವರೆ ದಕ್ಷ ದೇವ. ನಿನ್ನ ಮಕ್ಕಳ ಮಂಗಳ ಕಾರ್ಯದಲ್ಲಿ ಕಡವೆತ್ತ ರಾಜ ಹಂಸನೀಯ ಮರಿಗಳಂತೆ ರಾರಾಜಿಸುತ್ತಿರುವ ಆ ನಿನ್ನ ಮಕ್ಕಳ ಮಂಗಳಸೂತ್ರಕ್ಕೆ ಮಂಗಳವಾಗಲಿ. ಸಂತೋಷಪಡಿಸಲಾದರೂ ತಮ್ಮ ಆಶೀರ್ವಾದ ಬಲದಿಂದ ಒಡುದೇವ. ತಥಾಸ್ತು. ಮದುವಡಿಗಳನ್ನು ಮಾತನಾಡಿಸದೆ ಓಹೋ, ಅಗತ್ಯವಾಗಿ ಹೆಸರಾಂತ ಋಷಿಗಳು ಸರ್ವೇಶ್ವರನೆಂದು ಹೊರಟಿರುವರ ಪರಮೇಶ್ವರನನ್ನು ಅವನಲ್ಲವೇ ನನ್ನ ಮುದ್ದು ಮಗಳಾದ ಸತಿಗೆ ಮದುವಡಿಗಳಾಗಬೇಕು. ಇದರಲ್ಲಿ ನಿಮ್ಮ ಅಭಿಪ್ರಾಯವೇನು ಗುರುದೇವ? ಶಾಂತಿಯಿಂದ ನೀನು ನೋಡು ಗುರುದೇವ. ನನ್ನ ಸಕಲ ಕಾರ್ಯಗಳನ್ನು ಆಲೋಚಿಸುವಾಗ ನೀನಲ್ಲವೇ ನನಗೆ ಕಾರಣನಾದ ಗುರುದೇವ. ಅಲ್ಲದೆ ನನ್ನ ಪಂಚಭೂತ ಕರ್ಮ ನಿರ್ಬಂಧವನ್ನು ದುರ್ಗತಿಗಳಿವಾಗ ನೀನಾಗಿರುವೆ ನನಗೆ ಮೋಕ್ಷಾಧಿಪತಿಯಾದ ಗುರುದೇವ. ಆದ್ದರಿಂದ ನೀನಲ್ಲದೆ ನನಗೆ ಮತ್ತಾರು ಹಿತೈಷಿಗಳು? ಆಲೋಚಿಸುವ ದಕ್ಷವೀರ, ನಾನು ನಿನ್ನ ಹಿತೈಷಿಯಾದರೂ ನಿನ್ನ ಅಂತರಂಗದ ಆಲೋಚನೆಯ ಅರಮನೆಯಲ್ಲಿ ಏಕೈಕ ದಕ್ಷ ಮಂದಿರವು ಅನೇಕ ವೈಭವದ ಕ್ರಿಯೆಯಾಗಿದೆ. ಆದ್ದರಿಂದಲೇ ಮೂರು ಲೋಕದ ಸಿರಿ ಸಂಪತ್ತುಗಳಿಂದ ಕೂಡಿದ ಈ ನನ್ನ ಮನೆಯಲ್ಲಿ ಕಾರ್ಯವನ್ನು ಆಗ ಮಾಡಬೇಕು. ನೆರವೇರಿತು ನಿನ್ನ ತುದಿಯರ ಕಲ್ಯಾಣಗಳು. ಘನ ಗಂಭೀರವಾದ ಶರದಿಯ ಶಾಂತವಾಗಿ ರಂಜಿಸುವ ಈ ನಿನ್ನ ಮಂದಿರದ ಶರದಿಯಲ್ಲಿ ಏನಾರಿನ ಸುಪುತ್ರಿಯರು ನನ್ನ ಸುಪುತ್ರಿಯರ ಕಲ್ಯಾಣ ಮಂಟಪದಲ್ಲಿ ನಿನಗುಂಟು ಒಂದು ಉಗ್ರಸ್ಥಾನ. ದಯಮಾಡಿ ಇದಕ್ಕೆ ಸಮ್ಮತಿಸುವೆಯಾ? ನನಗುಂಟು ದಕ್ಷ ಜಾತಿಯರ ಪ್ರೇಮ. ಅದಾವಸತೆ ನಿಲ್ಲವಳು ನನ್ನ ಪ್ರಣಯ ಪ್ರೇಮಕ್ಕೆ ದಕ್ಷತೆ. ಅವಳೇ ನನ್ನ ಕಿರಿಯ ಮುತ್ತುಗಳಾದ ಸತಿ ಎಂಬ ಸುರಸುಂದರಿ. ಸಂತೋಷವಾಯಿತೆ ಸಾಂಬಶಿವ. ಸತಿಗಾಗಿ ನಾ ಬಂದೆ ಇಲ್ಲಿನ ಕಲ್ಯಾಣ ಮಂಟಪ. ಸತಿ ಎಂದರೆ ನನ್ನ ಮನ ಕಿಂಗುವುದು. ಸತಿಯಾದಳ ಕೈಲಾಸಕ್ಕೆ ಮಾಡಿ. ಸತಿ
ದಕ್ಷವರ್ಮನ ನಿನ್ನ ಸತಿಯು ಮಗಳು. ಆದ್ದರಿಂದ ಇದನ್ನು ವೇಷಿಸಿದ ಇದೇ ಭಾಗ್ಯಶಾಲಿ. ಧನ್ಯನಾದೆ. ಗಾಜಿನ ಕಂಬಕ್ಕೆ ರಸವನ್ನು ತುಂಬಿದಂತೆ ಮನೋಹರವಾಯಿತು. ಆದ್ದರಿಂದ ಶಿವಸತಿಯರೊಂದಾಗುವ ಭಾಗ್ಯವನ್ನು ಜಗತ್ತಿಗೆ ಹರಿಸಿದ ಇದೇ ಪುಣ್ಯಶಾಲಿ. ಇವೆಲ್ಲವೂ ತ್ರಿಮೂರ್ತಿಗಳಾದ ನಿಮ್ಮಯ ಕರುಣ. ಬ್ರಹ್ಮನ ಮಾತುಗಳನ್ನು ಕೇಳಿದೆಯಾ ಜಾಲ ಬ್ರಹ್ಮ? ಹೇಳಿದೆ, ಆಕಾಶದಿಂದ ಬೀಳುವ ಪುಷ್ಪವೃಷ್ಟಿಯಂತೆ ಆ ಕರುಣವು ನಿನ್ನವರ ಬೀಳಬೇಕು ಈ ಗಂಧರ್ವರಿಗೆ. ಹೌದು, ಎಲೆ ಗಂಧರ್ವಪತಿಯಾದ ಸುಂದರ, ನನ್ನ ಅನೇಕ ಪುತ್ರಿಯರಲ್ಲಿ ಬಹು ಸೊಬಗಿನಿಂದ ಬೆಳೆಯುತ್ತಿರುವ ಪದ್ಮದೇವಿಯನ್ನು ವಿವಾಹ ಮಾಡಿಕೊಂಡು ಸುಖವಾಗಿ ಬಾಳು. ಈಡೇರಿದ ನನ್ನ ಮನದಾಸೆ ಪದ್ಮದೇವಿಯಲ್ಲಿ ಅದ್ಯಾವ ಸಂಬಂಧವೋ ನನ್ನ ಹೃದಯದಲ್ಲಿ ಸುತ್ತುಗಟ್ಟಿ ನಿಂತಾಡುತ್ತಿರುವುದು ದಕ್ಷಪತಿ. ಸ್ಥಿರನಾಗಿ ನಿನ್ನ ಮನದಾಸೆಯಲ್ಲಿ ಗಂಧರ್ವರಾಜ, ಅಲ್ಲದೆ ಅಲಂಕರಿಸು ನಿನ್ನ ಮನದಾಸೆ ಎಂಬ ದಿವ್ಯ ಪೀಠವು. ಮಧುವಳಿಗ ರಾಮಚಂದ್ರಮ್ಮ, ಮಧುವಳಿಗ ತನವನ್ನು ಮನವೆತ್ತಿ ಸಾರುತ್ತಿರುವ ಈ ದಕ್ಷ ಲೋಕದಲ್ಲಿ ಆ ಭಾಗ್ಯವನ್ನು ನೀ ತಾನೇ ಕಳಿಸಬೇಕು. ಮಾತನಾಡು ದಕ್ಷ ಲೋಕಕ್ಕೆ ಕೂಡಲಿಲ್ಲ ನಿನಗಾಗಿ ಜನಿಸುವಳ ಗೋಪಿನಾದೇವಿ. ಅಲ್ಲದೆ ನಿನಗೆ ನನ್ನ ಇನ್ನೂ 27 ಪುತ್ರಿಯರನ್ನು ವಿವಾಹ ಮಾಡಿಕೊಳ್ಳಲಿಲ್ಲ. ಕುಡಿವರೆಗೆ ನನ್ನ ಮನದಾಸೆ ಮುಂದಾದ ಬಗೆಯ ಶ್ರೀಮಂತರಂತೆ ಒಂದಾದ ಪ್ರದೇಶವನ್ನು
ಅದೇ ಹಲವಾರು ಅಂಗಗಳಲ್ಲಿ ಪರಿಣಮಿಸಿತು. ಪ್ರಣಯವು ಪ್ರೇಮ ಹಲವಾರು ಅಂಗ ಅನಂತರು. ಇದು ನಿನಗೆ ಜ್ಞಾಪಕದಲ್ಲಿರಲಿ ಚೆನ್ನಮ್ಮ. ನನ್ನ ಪ್ರೇಮ ಸುಜಾತೆಯಲ್ಲಿ ನಿನಗೆ ಸಮಾನ ಧರ್ಮವಿರಬೇಕು. ಇದೇ ಈ ದಕ್ಷ ಬ್ರಹ್ಮನ ತಾಳವಾದ ಪ್ರತಿಜ್ಞೆ. ದಕ್ಷದೇವ, ನೀನೆಲ್ಲವೇ ದೇವತೆಗಳಲ್ಲಿ ವಿವೇಕಶಾಲಿ. ಆದ್ದರಿಂದ ದೇವದೇವನಾದ ಪರಶಿವನನ್ನು ಜಾಮಾತನನ್ನಾಗಿ ಮಾಡಿಕೊಂಡು ನಿನ್ನ ಕೃತಜ್ಞತೆಯನ್ನು ನಂಬಿದರನ್ನು ನಂಬದಿದ್ದರೆ ಬಿಡು. ಶಾಂತನಾಗುವ ಗುರುದೇವ, ಅದು ಮುಂದೆ ನಿನಗೆ ಗೊತ್ತಾಗುವುದು. ಈ ದೇವತೆಗಳಿಂದ ಗೊತ್ತಾಗುವ ಕಾರ್ಯ ಬಂದಿಲ್ಲ. ಈ ತಕ್ಷ ಲೋಕದಲ್ಲಿ ಈ ಬಂಧುವೀರರಿಗೆ ಮುಹೂರ್ತದ ಕಾಲವು ನಾಗಸರ್ಪದ ವೃತ್ತದ ಹೆಡಿಯಲ್ಲಿ ದೇವನಾಗಲಿಟ್ಟು ಹಾರತಿಯನ್ನಿಟ್ಟು ಶಿವಸತಿಯನ್ನು ಹಾರೈಸುತ್ತಿರುವ ಎಲ್ಲರೂ ಶಾಂತತೆಯಿಂದ ವಿವಾಹದಲ್ಲಿ ವರ್ತಿಸಬೇಕು. ಶಿವಭಕ್ತ ಸಿಂಗಾಮಣಿಯಾದ ನದೀಚಿ ಮಾಸು ನಿಮ್ಮ ಶುಭ ಮುಹೂರ್ತಕ್ಕೆ ನಮಸ್ಕರಿಸಿದರು. ಸೌಭಾಗ್ಯ ಸಾಲಿಗೆ ಮಧುಮಣಿ ವಿಜ್ಞಾನ ಪುಟಾರಾಷ್ಟವು ಹೂಮಾಲೆಗಳಿಂದ ರಂಜಿಸಲಿ. ಆ ಸುವರ್ಣ ಸಚಿತವಾದ ದಿವ್ಯ ಪೀಳಿಗಳ ಮೇಲೆ ಪರಿಶೋಭಿಸುತ್ತಿರುವ ನಿಮ್ಮ ಪ್ರಣಯ ಪ್ರೇಮಿಗಳ ಗೋಡೆಯಲ್ಲಿ ರಂಜಿಸಲಿ ನಿಮ್ಮ ಪ್ರೇಮದ ಹೂಮಾಲೆಗಳು. ಅದರಲ್ಲಿ ಸತಿಯೇ ಮೊದಲನೆಯ ಸುದ್ದಿ. ಕಲ್ಯಾಣ
ಿ